ಓಂ ನಮಃ ಶಿವಾಯ. ಸ್ವಾಮಿ ಕುರುಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಶನಿವಾರ ಜನಿಸಿದವರಿಗೆ ಇರುತ್ತಾ ಶನಿದೇವರ ಕೃಪೆ, ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಕೆಲವರು ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ಹಾಕ್ತಾರೆ, ಜ್ಯೋತಿಷ ಹೇಳಿ ಅಂತ ಹೇಳ್ತಾರೆ. ಯಾವುದರ ಬಗ್ಗೆ ಜ್ಯೋತಿಷ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಏನು ಸಮಸ್ಯೆ ಇರುತ್ತೆ ಅಥವಾ ಏನು ಕೇಳಬೇಕು ಅಂತ ಇರುತ್ತೆ ಅದರ ಬಗ್ಗೆ ಒಂದು ಲೈನಲ್ಲೋ 2 ಲೈನಲ್ಲೋ ಬರೆದು ಕಳಿಸಿ ಅಥವಾ ಡೀಟೇಲ್ ಆಗಿ ಬರೆದು ಕಳಿಸಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಅವರಿಗೆ ಉತ್ತರಿಸದೆ ಕೂತ್ಕೊಳ್ಳೋದಿಲ್ಲ. ನಾನು ಸತ್ಯ ಹೇಳ್ತಾ ಇದ್ದೇನೆ. ಕೆಲವರು ಸತ್ಯ ಅದನ್ನೇ ತಪ್ಪನ್ನು ಮಾಡ್ತಾ ಇದ್ದಾರೆ. ಆದರೆ ಕೆಲವರಿಗೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂತ ಕೇಳ್ಬೋದು ಯಾವ ರಾಶಿ ನಕ್ಷತ್ರ ಬರುತ್ತೆ ಅಂತ. ಅದನ್ನು ಬಿಟ್ಟು ಸುಮ್ಮನೆ ಏನೋ ಜ್ಯೋತಿಷ ಹೇಳಿ ಏನೋ ಒಂದು ಕಳಿಸಿ ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿ. ಖಂಡಿತವಾಗ್ಲೂ ನಾನು ಇಷ್ಟರವರೆಗೆ ಎಲ್ರಿಗೂ ಆದಷ್ಟು ಉತ್ತರ, ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಉತ್ತರ ಕೊಟ್ಟಿದ್ದೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಮ್ಮ ಶಿವದೇವರ ಕುರುಗ ಜೊತೆ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ. ಸದಾ ಇರ್ತೇನೆ. ನಾನು ಎಷ್ಟೇ ನಾನು ಬ್ಯುಸಿ ಇದ್ದರೂ ಕೂಡ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಬರೆದು ಕಳಿಸ್ತೇನೆ. ಗೊತ್ತಿರ್ಬೋದು ಕೆಲವರು ಹೇಳಿದ್ದಾರೆ, ನೀವೇನು ಹೇಳಿದ್ದೀರಾ ಅದು ನಿಜ ಆಗಿದೆ ಅಂತ. ಅದು ಖುಷಿ ಆಗುತ್ತೆ ನನಗೆ, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನೀವು ಏನು ಹೇಳ್ತೀರಾ ಅದು ನಮಗೆ ನೆಮ್ಮದಿ ಕೊಡುತ್ತೆ. ಏನು ನಮಗೆ ಸ್ವಲ್ಪ ಪರಿಹಾರ ಸಿಕ್ಕಿದೆ, ಹಾಗೆ ನೀವೇನು ಒಳ್ಳೇದು ಹೇಳ್ತೀರಾ ಅದು ಒಳ್ಳೆಯದೇ ಆಗಿದೆ ಅಂತ. ಖಂಡಿತವಾಗ್ಲೂ ಅದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೇನೆ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಜೊತೆ ನಾನು ನಿಮಗೆ ಏನು ಸಮಸ್ಯೆ ಇದೆ ಅದರ ಬಗ್ಗೆ ನಾನು ಖಂಡಿತವಾಗ್ಲೂ ಅದಕ್ಕೆ ಏನು ಪರಿಹಾರ ಇದೆ ಅದನ್ನು ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಅದನ್ನು ಏನು ಯೋಚನೆ ಮಾಡೋದು ಬೇಡ. ಹಾಗೆಯೇ ಇವತ್ತು ಏನು ಹೇಳ್ತಾ ಇದ್ದೇನೆ ಅಂದರೆ, ಶನಿವಾರ ಜನಿಸಿದವರಿಗಿರುತ್ತಾ ಶನಿ ಕೃಪೆ. ಶನಿವಾರ ಜನಿಸಿದವರಾಗಿದ್ದರೆ ಏನಾದರೂ ನೀವು ನಿಮ್ಮ ವಿಶೇಷತೆಗಳು ಏನು, ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ, ಶನಿವಾರ ಜನಿಸಿದ ಜನರಿಗೆ ಯಾವ ವೃತ್ತಿ ಉತ್ತಮ ಅನ್ನೋದನ್ನು. ಶನಿವಾರ ಜನಿಸಿದ ಜನರು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಇದು ಇವರನ್ನು ಎಲ್ಲರಿಂದ ಪ್ರತ್ಯೇಕಿಸುತ್ತೆ. ಶನಿವಾರ ಜನಿಸಿದ ವ್ಯಕ್ತಿಗಳು ಹೆಚ್ಚಾಗಿ ಜವಾಬ್ದಾರಿಯುತ, ಕಠಿಣ ಪರಿಶ್ರಮಿ, ಹೆಚ್ಚು ಬುದ್ಧಿವಂತರಾಗಿರ್ತಾರೆ. ಇವರು ಹೆಚ್ಚು ಕುತೂಹಲ, ಜ್ಞಾನದ ದಾಹವನ್ನು ಹೊಂದಿದ್ದು ಇದು ಯಶಸ್ವಿಯಾಗಲು ಇವರನ್ನು ಪ್ರೇರೇಪಿಸುತ್ತೆ. ಶನಿವಾರ ಜನಿಸಿದ ಜನರ ಬಗ್ಗೆ ಇನ್ನಷ್ಟು ಕುತೂಹಲಕರ ಮಾಹಿತಿ ಹೇಳ್ತೇನೆ. ಶನಿವಾರ ಜನಿಸಿದವರ ವ್ಯಕ್ತಿತ್ವ ಹೇಗಿರುತ್ತೆ ಅಂದರೆ, ತುಂಬ ಶಿಸ್ತುಬದ್ಧರಾಗಿರ್ತಾರೆ ಮತ್ತು ಇವರು ತಮ್ಮ ಗುರಿಗಳನ್ನು ಸಾಧಿಸುವ ಛಲ ಹೊಂದಿರ್ತಾರೆ. ಕಠಿಣ ಪರಿಶ್ರಮಗಳಾಗಿರ್ತಾರೆ. ಯಶಸ್ಸು ಗಳಿಸಲು ತಮ್ಮ ಎಲ್ಲ ಪ್ರಯತ್ನವನ್ನು ಮಾಡಲು ಸಿದ್ಧರಿರ್ತಾರೆ. ಕೆಲಸದ ಬಗ್ಗೆ ಇವರ ಶ್ರದ್ಧೆ, ಬದ್ಧತೆಯಿಂದಾಗಿ ಇವರನ್ನು ಹೆಚ್ಚಾಗಿ ಗೌರವಿಸಲಾಗುತ್ತೆ. ಶನಿವಾರದಂದು ಜನಿಸಿದ ಜನರು ಶಾಂತ ಸ್ವಭಾವದವರು. ಇವರು ತಮ್ಮ ಸಕಾರಾತ್ಮಕ ಗುಣಗಳಿಗಾಗಿ ಹೆಚ್ಚು ಪ್ರಶಂಸಿಸಲ್ಪಡುವಂಥವರು. ಶನಿವಾರ ಜನಿಸಿದವರ ಪ್ರೀತಿಯ ಜೀವನ ಹೇಗಿರುತ್ತೆ ಅಂದರೆ, ಶನಿವಾರ ಜನಿಸಿದವರು ಹೆಚ್ಚು ಆತ್ಮವಿಶ್ವಾಸ ಹೊಂದಿರ್ತಾರೆ. ಸಂಬಂಧದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಇವರು ಮುಂದಿರ್ತಾರೆ. ಹಾಗೆಯೇ ಇವರು ತಮ್ಮ ಗುರಿಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸುತ್ತಾರೆ. ಇದು ಇವರ ಪ್ರೇಮ ಜೀವನದಲ್ಲಿ ಮನಸ್ತಾಪಕ್ಕೆ ಕೆಲವೊಮ್ಮೆ ಕಾರಣವಾಗಬಹುದು. ಶನಿವಾರ ಜನಿಸಿದ ವ್ಯಕ್ತಿಗಳು ತಮ್ಮ ಸಂಗಾತಿಗೆ ತುಂಬ ನಿಷ್ಠಾವಂತರಾಗಿರ್ತಾರೆ, ಬದ್ಧರಾಗಿರ್ತಾರೆ. ಇವರು ತಾವು ಪ್ರೀತಿಸುವವರ ಮೇಲೆ ಹೆಚ್ಚು ವಾತ್ಸಲ್ಯ ಮತ್ತು ಕಾಳಜಿ ಹೊಂದಿರ್ತಾರೆ. ಇವರು ಸ್ವತಂತ್ರವಾಗಿ ಬದುಕಲು ಹೆಚ್ಚು ಇಷ್ಟಪಡುವಂಥದ್ದು, ಯಾರ ಮೇಲೂ ಡಿಪೆಂಡ್ ಆಗಲಿಕ್ಕೆ ಇಷ್ಟಪಡಲ್ಲ. ಹಾಗೆಯೇ ಇವರು ತಮ್ಮನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಗೌರವಿಸುವ ಸಂಗಾತಿ ಬೇಕೆಂದು ತುಂಬಾ ಹಂಬಲಿಸುವಂಥದ್ದು. ಹಾಗೂ ಇವರು ತಮ್ಮ ಸಂಗಾತಿಯನ್ನು ತುಂಬ ಗೌರವಿಸುತ್ತಾರೆ. ಹಾಗೆಯೇ ಶನಿವಾರ ಜನಿಸಿದವರ ವೃತ್ತಿ ಜೀವನ ನೋಡುವುದಾದರೆ, ಶನಿವಾರ ಜನಿಸಿದ ಜನರು ತುಂಬಾ ಶಾಂತ ಸ್ವಭಾವದವರು ಮತ್ತು ಯಾವುದೇ ಪರಿಸ್ಥಿತಿಯನ್ನು ತಮ್ಮ ಶಾಂತ ಸ್ವಭಾವದಿಂದಲೇ ಪರಿಹರಿಸಬಲ್ಲರು. ಶನಿವಾರ ಜನಿಸಿದವರು ಜ್ಞಾನಿಗಳಾಗಿರ್ತಾರೆ. ಇವರು ಹೊಸ ಆಲೋಚನೆಗಳ ಕಡೆಗೆ ಹೆಚ್ಚು ಕುತೂಹಲ ಮತ್ತು ಪ್ರೀತಿಯನ್ನು ಹೊಂದಿರ್ತಾರೆ. ಇವರು ಹೆಚ್ಚಾಗಿ ಜ್ಞಾನ ದಾಹವನ್ನು ಹೊಂದಿರ್ತಾರೆ. ಶನಿವಾರ ಜನಿಸಿದ ಜನರು ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಿಪುಣರಾಗಿರ್ತಾರೆ. ಹಾಗೆಯೇ ಇವರ ದೌರ್ಬಲ್ಯ ಏನು ಅಂತ ನೋಡೋದಾದರೆ, ಶನಿವಾರ ಜನಿಸಿದ ಇವರು ಹೆಚ್ಚು ಸಕಾರಾತ್ಮಕ ಗುಣಗಳನ್ನು ಹೊಂದಿದ್ದರೂ ಕೂಡ ಇವರು ಕೆಲವು ಸವಾಲುಗಳನ್ನು ಸಹ ಎದುರಿಸಬೇಕಾಗಬಹುದು. ಅವರು ತಮ್ಮ ಭಾವನೆಗಳನ್ನು ಹೆಚ್ಚಾಗಿ ಯಾರೊಂದಿಗೆ ಹಂಚಿಕೊಳ್ಳುವುದಿಲ್ಲ. ಇವರು ಹಠಮಾರಿಗಳು. ಹಾಗಾಗಿ ಯಾವುದೇ ಹೊಸ ಸಂದರ್ಭಗಳಿಗೆ ಹೊಂದಿಕೊಳ್ಳಲು ಇವರಿಗೆ ಸ್ವಲ್ಪ ಕಷ್ಟವಾಗಬಹುದು. ಶನಿವಾರ ಜನಿಸಿದ ಜನರ ಸಕಾರಾತ್ಮಕ ಗುಣಗಳಲ್ಲಿ ಮೊಂಡುತನ ಆಗಿರ್ಬೋದು, ಅಸಹನೆ ಮತ್ತು ತಮ್ಮನ್ನು ತಾವು ಟೀಕಿಸುವುದು ಇರುತ್ತೆ. ಇವರು ಪರಿಪೂರ್ಣತೆಗೆ ಹೆಚ್ಚು ಬೆಲೆ ಕೊಡುವಂಥವರು. ಶನಿವಾರ ಜನಿಸಿದ ಜನರು ಸ್ವತಂತ್ರರಾಗಿರಲು ಇಷ್ಟಪಡುವಂಥವರು. ಇವರು ವಿವರಗಳಿಗೆ ಹೆಚ್ಚು ಗಮನ ನೀಡ್ತಾರೆ, ತಮ್ಮ ಗುರಿಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸುತ್ತಾರೆ. ಶನಿವಾರ ಜನಿಸಿದ ಜನರು ಇಲ್ಲಿ ಹೇಳಿರುವ ವೃತ್ತಿಯನ್ನು ಆಯ್ಕೆ ಮಾಡಬಹುದು. ಅದು ಸ್ವಂತ ಉದ್ಯೋಗ, ವಕೀಲ ವೃತ್ತಿ, ನ್ಯಾಯಾಧೀಶರಾಗ್ಬೋದು, ಇಂಜಿನಿಯರ್, ವ್ಯವಹಾರ ನಿರ್ವಹಣೆ, ಮಾರ್ಕೆಟಿಂಗ್, ಅಥ್ಲೆಟಿಕ್ ವೃತ್ತಿಗಳು, ಕ್ರೀಡಾ ತರಬೇತುದಾರ, ವೈಜ್ಞಾನಿಕ ಅಥವಾ ಶೈಕ್ಷಣಿಕ ಸಂಶೋಧನೆ, ಬೋಧನೆ, ಸೃಜನಶೀಲ ಕ್ಷೇತ್ರ ಅಂದರೆ ಬರವಣಿಗೆ ಆಗಿರ್ಬೋದು, ಸಂಗೀತ ಅಥವಾ ಕಲೆ, ಸಾರ್ವಜನಿಕ ಭಾಷಣ, ವಾಸ್ತುಶಿಲ್ಪಶಾಸ್ತ್ರ, ನಗರ ಯೋಜಕರು, ರಾಜಕೀಯ, ರಿಯಲ್ ಎಸ್ಟೇಟ್, ಮನೋವಿಜ್ಞಾನ, ಪತ್ರಿಕೋದ್ಯಮ, ಮಿಲಿಟರಿ, ಈ ಥರ ಉದ್ಯಮ ಮತ್ತು ಕಾನೂನಿಗೆ ಸಂಬಂಧಪಟ್ಟ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೋಬಹುದು. ಅಂದರೆ ಇವರಿಗೆ ಶನಿದೇವರ ಕೃಪೆ ಇರುತ್ತಾ ಅಂದರೆ ಒಂದು ಲೆಕ್ಕದಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಶನಿವಾರ ಅಂದರೆ ಶನಿದೇವರಿಗೆ ಇಷ್ಟವಾದ ಒಂದು ದಿನ.
ಅಂದರೆ ನಾವು ಏನೇ ಒಂದು ಶನಿ ಪರಮಾತ್ಮರ ಒಂದು ಆರಾಧನೆ ಮಾಡೋದಿದ್ರೆ ಅಥವಾ ನಮ್ಮ ಒಂದು ಗ್ರಾಚಾರಕ್ಕೆ ತಕ್ಕಂತೆ, ನಾನು ಯಾವತ್ತೂ ಹೇಳ್ತೇನಲ್ವ, ನಿಮ್ಮ ಸಮಸ್ಯೆ ಏನು ತಗೊಳ್ಳಿ, ನಿಮಗೇನು ಶನಿ ದೇಶನೋ ಅಥವಾ ಶನಿ ಪ್ರಭಾವ ನಡೀತಾ ಇದೆ, ಈ ಥರ ಮಾಡಿ ಶನಿವಾರದಂದು ಆ ಥರ ಮಾಡಿ ಅಂತ ಖಂಡಿತವಾಗ್ಲೂ ಕೃಪೆ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಒಂದು ಲೆಕ್ಕದಲ್ಲಿ ನೋಡೋದಾದರೆ. ಈ ಥರ ವೀಡಿಯೋ ಬೇಕಿದ್ರೆ ಏನು ಮಾಡಬೇಕು, ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಧನ್ಯವಾದಗಳು.